ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ಹೋದ ವಾರದಲ್ಲಿ ಪಾಪುಗೆ ಸರಿ ನಾನು ಮಾಡೋದು ಯಾವ ಥರ ಅಂತ ನೋಡಿಸಿದ್ದೆ. ಮತ್ತು ಅದರಲ್ಲಿ ಕೆಲವರು ಎಷ್ಟು ರಾಗಿ ಎಷ್ಟು ಕಾಳುಗಳು ಹಾಕಬೇಕು ಅಂತೇಳಿ ನನಗೆ ಮೆಸೇಜ್ ಮಾಡಿದರು. ಹಾಗಾಗಿ ನಾನು ಅವ್ರಿಗೆ ನೋಡಿಸ್ತಾ ಇದ್ದೀನಿ ಇದನ್ನು. ನಾನಿಲ್ಲಿ ರಾಗಿ ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಒಂದು 5 ರಿಂದ 6 ಸಲ ತೊಳ್ಕೊಂಡೆ. ಮತ್ತು ಇದನ್ನು ನಾನು ಕಲ್ಲು ಬೇರೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಕಲ್ಲು ಬಂದಿದೆ. ಅರ್ಧ kg ರಾಗಿಯಲ್ಲಿ ಇಷ್ಟು ಕಲ್ಲು ಬಂದಿದೆ. ರಾಗಿ ಮಾತ್ರ ತುಂಬ ಹುಷಾರಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ನಾನು ಒಂದು ಸಲ ನೋಡಿಸ್ತೀನಿ ಒಂದಿನ ಟೈಮ್ ಇದ್ದಾಗ. ಅದನ್ನು ಕೂಡ ಅರ್ಧ kg ರಾಗಿ ಸ್ವಲ್ಪ ನಾನು ಒಣಗಿಸ್ಕೊಂಡು ಬಂದಿದ್ದೀನಿ. ಅದನ್ನು ಮತ್ತೊಂದು ಸಲ ನಾನು ವಾಶ್ ಮಾಡ್ಕೊತೀನಿ. ಇಲ್ಲಿ ಹೆಸ್ರು ಕಾಳು ತೊಗೊಂಡಿದ್ದೀನಿ 50 ಗ್ರಾಮ್. 50 ಗ್ರಾಮ್ ಹೆಸ್ರು ಬೇಳೆ, ಕಡಲೆ ಕಾಳು 50 ಗ್ರಾಮ್, ಬೇಳೆ ಕೂಡ 50 ಗ್ರಾಮ್ ತೊಗೊಂಡಿದ್ದೀನಿ. ತೊಗರಿ ಬೇಳೆ, ಮೈಸೂರು ಬೇಳೆ, 1/4 kg ಅಷ್ಟು ಸೊಸೊಟ್ಟಿ ಡಿಪ್ಪೋ ಅಕ್ಕಿ, ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಅಜ್ವಾನ್ ಕಾಳು 1 ಸ್ಪೂನ್ ತೊಗೊಳ್ತಿದ್ದೀನಿ. ಜೀರ್ಣ ಚೆನ್ನಾಗಾಗಲಿ ಪಾಪುಗೆ ಅಂತ ಹಾಕ್ಕೊಳ್ಳೋದು ಇದನ್ನು. ನಾನು ಹೀಗೆ ಮಾಡೋದು ನನ್ನ ಮಗುಗೆ. ಡ್ರೈ ಫ್ರೂಟ್ಸ್ ಮನೇಲಿ ಇದ್ದಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು. 1 2 3 5 ಜಾಸ್ತಿ ಬೇಡ. ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ರಾಗಿನ, 1/4 kg ಅಕ್ಕಿನ ಮತ್ತು ಎಲ್ಲ ಥರ ಕಾಳು ಬೇಳೆಗಳನ್ನ ನೋಡಿಸ್ತಾ ಇದ್ದೀನಿ. ಹೀಗೆ ಸೇರಿಸ್ಕೊಳ್ಳೋ ಒಂದು ಒಳ್ಳೆ ಟೇಸ್ಟು ಕೂಡ ಪಾಪುಗೆ ಸಿಗುತ್ತೆ, ಎನರ್ಜಿ ಸಿಗುತ್ತೆ. ಮತ್ತು ನಡೆಯೋ ಮಗು, ಅಂಬೆ ಕಾಲಲ್ಲಿ ಹೋಗುವಂಥ ಪಾಪು, ಅದಕ್ಕೆ ಸ್ವಲ್ಪ ಶಕ್ತಿ ಬೇಕಲ್ವ, ಎನರ್ಜಿ ಬೇಕಲ್ವ. ಹಾಗಾಗಿ ನಾವು ಒಂದು ಸ್ವಲ್ಪ ಎಲ್ಲ ಕಾಳುಗಳು ತಿನ್ನಿಸ್ಬೇಕು. ಆಗಿನ ಕಾಲದಲ್ಲೂ ಕೂಡ ಮಾಡ್ತಿದ್ರು, ಇಲ್ಲ ಅಂತ ಇಲ್ಲ. ಆದರೆ ಆಗಿನ ಕಾಲದಲ್ಲಿ ತುಂಬಾ ರೋಗಗಳು ಕಮ್ಮಿ ಇತ್ತು. ಈಗ ತುಂಬಾ ರೋಗಗಳಿದೆ. ನಾವೇನೇ ತಿಂದ್ರೂ ಕೂಡ ಆರೋಗ್ಯ ನಮಗಿಲ್ಲ. ಅದನ್ನು ನಾವು ನೋಡಿ ನೋಡಿ ತಿನ್ನಬೇಕಾಗುತ್ತೆ ಒಳ್ಳೆಯ ಪದಾರ್ಥಗಳನ್ನ, ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ. ಇದನ್ನು ನಾನು ವಾಶ್ ಮಾಡಿದ್ದೀನಿ. ಒಂದು 5 ಸಲ ಇದನ್ನು ನಾನು ವಾಶ್ ಮಾಡ್ತೀನಿ. ಈಗ ನೋಡಿ ಎಷ್ಟು ಗಲೀಜಿದೆ. ನಾನು ಫಸ್ಟೇ ರಾಗಿ ತೊಳ್ಕೊಂಡಿದ್ದೆ, ಆವಾಗೂ ಕಾಳುಗಳಲ್ಲಿ ಮತ್ತು ಅಕ್ಕಿಯಲ್ಲಿ ಇಷ್ಟೊಂದು ಗಲೀಜು ಬಂದಿರೋದು. ನೋಡಿ ಈ ಥರ ವಾಶ್ ಮಾಡ್ಕೋಬೇಕು. 5 ಸಲ ತೊಳೆದಿದ್ದೀನಿ ನಾನೀಗ. ಟೆರೆಸ್ ಮೇಲೆ ಒಂದು ಸೀರೆ ಮೇಲೆ ನಾನು ಒಣಗಿಸ್ಕೊತಾ ಇದ್ದೀನಿ. ಇದನ್ನು ನಾನು ಮತ್ತೆ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಒಂದು 5 ಗಂಟೆ ತನಕ ನಾನು, ಅಂದರೆ ಸಂಜೆ 5 ಗಂಟೆ ತನಕ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ತೊಗೊಂಡು ಬಂದೆ ನಾನು ಟೆರೆಸ್ ಮೇಲೆಯಿಂದ. ನೋಡಿ ಹೀಗೆ ಒಣಗಿದೆ. ಇವಾಗ ಇದನ್ನು ಒಂದೊಂದು ಇಡೀನ ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಒಣಗಿಸ್ಕೊಂಡಿರೋಂಥ ಎಲ್ಲ ಕಾಳುಗಳು, ರಾಗಿ, ಡ್ರೈ ಫ್ರೂಟ್ಸ್ನ ಒಂದೊಂದು ಇಡೀ ಹಾಕ್ಕೊಂಡು ಗ್ಯಾಸ್ ಮೇಲೆ ನಾವು ಹುರ್ಕೋಬೇಕಾಗುತ್ತೆ. ಹುರ್ಕೊಳ್ಳೋದು ಯಾಕಂದರೆ ಸಣ್ಣ ರುಬ್ಬೇಕದು. ಮತ್ತು ಅದರಲ್ಲಿ ಒಂದು ಒಳ್ಳೆ ಘಮ, ಪಾಪು ತಿಂತಾಯಿದ್ರೆ ಅದಕ್ಕೊಂದು ಒಳ್ಳೆ ಟೇಸ್ಟು ಕೂಡ ಬಾಯಿಗೆ ಸಿಗುತ್ತೆ. ಅದಕ್ಕಾಗಿ ಹುರ್ಕೊಳ್ಳೋದು. ಮತ್ತು ರುಬ್ಬುವಾಗ ಕೂಡ ತರಿ ತರಿ ಆಗಿರಲ್ಲ, ಅದಕ್ಕೆ ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ. ನೋಡಿ ಹುರ್ಕೊತಾ ಇದ್ದೀನಿ ನಾನು. ಈ ಥರ ಇಷ್ಟಿಷ್ಟೇ ಹಾಕ್ಕೊಂಡು ಹುರ್ಕೊಂಡ್ರೆ ಸಾಕು. ಹೈ ಫ್ಲೇಮಲ್ಲಿ ಬೇಡ, ಸ್ಲೋ ಫ್ಲೇಮಲ್ಲಿ ಇಕ್ಕೋಣ ಗ್ಯಾಸು. ನಿಧಾನವಾಗಿ ನೋಡ್ಕೊಂಡು ಹುರ್ಕೊಳ್ಳೋಣ. ಮತ್ತು ರಾಗಿ ತುಂಬಾ ಸೀದೋಗಬಾರ್ದು, ನೋಡಿಕೊಂಡು ಕೈ ಆಡಿಸ್ಕೋಬೇಕಾಗತ್ತೆ. ಕಲರ್ ಕೂಡ ಅದ್ರ ಚೇಂಜ್ ಆಗಬಾರ್ದು. ತುಂಬ ಬಿಸಿನೂ ಇತ್ತು. ನಾನು ಇದನ್ನು ಒಂದು 15-20 ನಿಮಿಷ ಇದನ್ನು ಆರೋಗ್ಬಿಟ್ಟಿದೆ ಫ್ಯಾನ್ ಅಡಿಗೆ. ಇದು ಸ್ವಲ್ಪ ತಣ್ಣಗಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ, ಅದು ಕೂಡ ಚೆನ್ನಾಗಿ ಕಟ್ಟಾಗ್ತಿತ್ತು. ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿದ್ದೆಲ್ಲ ಹೀಗೆ ಹುರಿಬೇಕು. ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಹುರಿಯುವಾಗ. ಮತ್ತು ಅದು ಮಿಕ್ಸಿ ಜಾರಲ್ಲಿ ರುಬ್ಬುವಾಗ ತುಂಬಾ ಚೆನ್ನಾಗಿ ಸಣ್ಣ ಕೂಡ ಆಗುತ್ತೆ. ನೋಡಿ ಒಂದು 2 ಇಡೀ ಹಾಕ್ಕೊಂಡು ನಾನು ಇದನ್ನು ರುಬ್ಕೊಂಡಿದ್ದೀನಿ. ಈ ಥರ ಪೌಡ್ರು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಸ್ಟೋರ್ ಮಾಡಿಕ್ಕೋಬೇಕಲ್ಲ, ಹಾಗೆ ಒಂದು ಸ್ವಲ್ಪ ಜಲ್ದಿ ಕೂಡ ಹಿಡಿತೀನಿ. ಈ ಒಟ್ಟು ಬೇಡ, ಸಣ್ಣ ಪಾಪು ಹಾಗಾಗಿ ಬೇಡ. ದೊಡ್ಡವ್ರಿಗಾದರೆ ಏನೂ ಇಲ್ಲ, ಬೇಯಿಸಿರ್ತೀವಲ್ಲ ಅದನ್ನು ನಾವು ತಿನ್ಬೋದು. ದೊಡ್ಡವರು ಅಂದರೆ ತಾಯಿ. ನೋಡಿ ಈ ಥರ ಸ್ಟೋರ್ ಮಾಡಿಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಬಾಯ್.